ನಮಸ್ತೆ. 24x7 ಕರ್ನಾಟಕ.comಗೆ ಸ್ವಾಗತ ಸುಸ್ವಾಗತ. ನಿಮ್ಮ ಶಶಾಂಕ್ನೊಂದಿಗೆ ಈಗ ನಾವು ಭೇಟಿ ಮಾಡಲು ಬಂದಿರುವಂಥದ್ದು ಬೆಳಗಾವಿ ಡಿಸ್ಟಿಕ್ನ ಗೋಕಾಕ್ ತಾಲೂಕಿನ ಜಿಲ್ಲಾ ಪಂಚಾಯಿತಿ ಸದಸ್ಯರನ್ನು ಈಗ ನಾವು ಭೇಟಿ ಮಾಡಲು ಬಂದಿದ್ದೇವೆ. ಅವರೊಬ್ಬ ಮಹಿಳಾ ವ್ಯಕ್ತಿಯಾಗಿದ್ಕೊಂಡು ಈ ಒಂದು ಜನಸೇವೆ ಮಾಡೋದಕ್ಕಾಗಿ ಇದೇ ಮೊದಲನೇ ಬಾರಿ ಒಂದು ರಾಜಕೀಯ ಜೀವನದಲ್ಲಿ ಪ್ರವೇಶ ನೀಡಿ ಒಂದು ಜನಸೇವೆ ಮಾಡೋದಕ್ಕಾಗಿ ಬಂದಿದ್ದಾರೆ. ಬನ್ನಿ ಅವರ ಜೊತೆ ಕುಳಿತು ಅವರ ಒಂದು ಕಿರು ಪರಿಚಯ ಮಾಡಿಕೊಳ್ಳೋಣ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್, ನಿಮ್ಮ ಹೆಸರು? ಪಾರ್ವತಿ ತುಕಾರಾಮ್ ಕಾಗಲ್. ಪಾರ್ವತಿ ತುಕಾರಾಮ್ ಕಾಗಲ್ ಅಂತ ಹೇಳಿ. ಮೇಡಮ್, ಈಗ ಯಾವ ಕ್ಷೇತ್ರದಿಂದ ಈಗ ನೀವು ವಿಜೇತರಾಗಿರುವಂಥದ್ದು ಮೇಡಮ್? ಮಮದಾಪುರ ಮತಕ್ಷೇತ್ರದಿಂದ ಬಂದಿದ್ದೆ. ಹೇಗೆ ಅನಿಸ್ತಾ ಇದೆ ಮೇಡಮ್ ಈ ಒಂದು ರಾಜಕೀಯ ಜೀವನ? ಚೆನ್ನಾಗಿದೆ ಸರ್. ಚೆನ್ನಾಗಿ ಅನಿಸ್ತದೆ. ಜನ ಸೇವೆ ಮಾಡೋದ್ರಿಂದ ಒಂಥರ ಭಾಳ ಖುಷಿ ಅನಿಸ್ತೈತ್ರಿ. ಎಷ್ಟು ಮಂದಿ ಬಂದ್ರು ನಮಗೆ ಏನ್ ಮಾಡಿದ್ರು ಸಾಕು ಅನ್ಸಂಗಿಲ್ಲ. ಎಲ್ಲ ಚಲೋ ಅನಿಸ್ತೈತಿ ಸರ್. ಸರ್ ನಮಸ್ಕಾರ. ಸರ್ ಸರ್ ನಿಮ್ಮ ಹೆಸರು? ತುಕಾರಾಮ್ ಕಾಗಲ್. ಸರ್, ಈಗ ಮೇಡಮ್ ಅವರು ವಿಜೇತರಾಗಿದ್ದಾರೆ. ಹೇಗೆ ಅನಿಸ್ತಾ ಇದೆ ಸರ್ ಈ ಒಂದು ರಾಜಕೀಯ ಜೀವನ ಎಲ್ಲ? ಚೆನ್ನಾಗಿ ಅನಿಸ್ತದೆ ಸರ್. ಚೆನ್ನಾಗಿ ಅನಿಸ್ತಾರೆ ಸರ್. ಈ ಬಾರಿ ಈಗ ವಿಜೇತರಾದರು ಮೇಡಮ್ ಅವರು. ಈ ಬಾರಿ ವಿಜೇತರಾದಂಥ ಸಂದರ್ಭದಲ್ಲಿ ಅಂದಾಜು ಎಷ್ಟು ಬಹುಮತಗಳಿಂದ ವಿಜೇತರಾದರು? 4,600 ಮತಗಳ ಅಂತರದಿಂದ ನಾವು ಜಯವನ್ನು ಸಾಧಿಸಿದ್ವಿ. ಒಟ್ಟು ಮತ ಸರ್ ನೀವು ಪಡೆದಂಥದ್ದು 10,038. 10,038 ಮತಗಳು. ಚಲಾವಣೆಯಾದ ಮತಗಳು 18,000. ಸರ್, ಈಗ ಯಾವ ಪಕ್ಷದ ಫಾಲೋವರ್ಸ್ ಆಗಿರುವಂಥದ್ದು? ನಾವು ಕಾಂಗ್ರೆಸ್ ಪಕ್ಷದಿಂದ ಫಾಲೋವರ್ಸ್. ಕಾಂಗ್ರೆಸ್ ಪಕ್ಷದ ಫಾಲೋವರ್ಸ್ ಆಗಿರೋದು. ಮೇಡಮ್, ಈಗಾಗಲೇ ನಿಮ್ದು ಈಗ 4 ವರ್ಷ ಅವಧಿ ಎಷ್ಟು ಕಳೀತಾ ಬಂದಿದೆ. ಈಗ ಈ ಒಂದು ಅವಧಿಲಿ ಈಗ ಯಾವ ರೀತಿ ಈಗ ನೀವು ಒಂದು ಜನಸೇವೆಯನ್ನೆಲ್ಲ ಮಾಡ್ತಾ ಬಂದಂಥದ್ದು ಮೇಡಮ್? ಈಗ ಸರ್ 3 ವರ್ಷ 6 ತಿಂಗಳು ಆತೀನಿ. 3 ವರ್ಷ 6 ತಿಂಗಳು ರೀ. ಹೆಂಗೆ ಹೋಗ್ತದ ಗೊತ್ತಾಗ್ಲಿಲ್ಲ ಸರ್. ಎಲ್ಲ ಚೆನ್ನಾಗೈತ್ರಿ. ಎಲ್ಲ ಜನಸೇವೆ ಮಾಡೋದ್ರಿಂದ ಒಂಥರ ಖುಷಿ ಅನಿಸ್ತೈತಿ. ಏನು ಹೇಳ್ಕೊಂಬಂದ್ರೆ ಅವ್ರಿಗೆ ಮಾಡ್ಬೇಕಲ್ಲ, ಮಾಡಿ ಎಲ್ಲ ಪ್ರಾಬ್ಲಮ್ ಇದನ್ನ ಬಗೆಹರಿಸ್ಬೇಕಲ್ಲ ಅನ್ನುವಂಥದ್ದೊಂದು ಖುಷಿ ಬರ್ತೈತ್ರಿ. ನಾವು ಸಂತೋಷದಿಂದ ಎಲ್ಲ ಜನಸೇವೆನ ಎಲ್ಲ ಆಯ್ಕೆ ಮಾಡ್ತೀವಿ ಸರ್. ಈಗ ನೀವು ಒಂದು ಸಾಧಾರಣ ವ್ಯಕ್ತಿಯಾಗಿದ್ಕೊಂಡು ಈ ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡಿದಂಥದ್ದು ಅಥವಾ ಇದಕ್ಕೂ ಮುಂಚೆ ನಿಮ್ಮ ಹಿರಿಕರಾದಂಥ ತಂದೆ ತಾಯಿ ಸಹೋದರ ಯಾವುದಿಲ್ಲ, ನಮ್ಮ ಪೂರ್ವಜರು ಯಾರಿಲ್ಲ. ನಮ್ಮ ತಂದೆ ಊರಲ್ಲಿ ಹಿರಿತನ ಮಾಡ್ಕೊಂಡು ಗ್ರಾಮ ಪಂಚಾಯತಿ ಮೆಂಬರ್ ಇದ್ದಳ್ರಿ. ಅವ್ರ ತಾಯಿ ಚೇರ್ಮನ್ ಇದ್ದಿಳ್ರಿ. ಅವ್ರ ಪಪ್ಪ ಇದ್ರಿ ಫಸ್ಟ್. ಇವರು ಗ್ರಾಮ ಪಂಚಾಯತಿ ಮೆಂಬರ್ ಇದ್ರಿ. ಹಂಗ ಒಬ್ಬರಿಂದ ಒಬ್ರು ನಮ್ಮ ಮನ್ಯಾಗ ಇಷ್ಟು ದೊಡ್ಡದ ಈಗ ಹೋದಂದ್ರೆ ಈಗ 8 ವರ್ಷ 8 ವರ್ಷ 8 ವರ್ಷ ಊರಾಗೆಲ್ಲ ಗ್ರಾಮ ಪಂಚಾಯತಿ ನಂಬರ್ ಒಬ್ರಿದ್ರೆ ಒಬ್ರು ಅಣ್ಣನ ಹೆಂಡತಿ ಚೇರ್ಮನ್ ಇದ್ದಳ್ರಿ. ಅವ್ವ ಇದ್ದಳ್ರಿ, ಅಪ್ಪ ಇದ್ದ. ಈಗ ಇವರು ಇದ್ರ 5 ವರ್ಷ. ಅದು ಮುಗಿದ್ಮೇಲೆ ಯಾವ ರಾಜಕೀಯನೂ ಬೇಡ, ನಮ್ಮಷ್ಟಕ್ಕೆ ನಾವು ಇರೋನು ಯಾವ್ದು ಬೇಡ ಅಂತ ಬಂದಿವ್ರಿ. ಇಲ್ಲಿ ಎಷ್ಟು ಬೇಡ ಅಂದ್ರೂ ಸಹಿತ ಇಲ್ರಿ ನೀನ್ ಎಲ್ಲ ಬೇಕ ಜನಸೇವೆ ಮಾಡಾಕ ನೀವು ಯೋಗ್ಯ ಇದ್ರಿ, ನೀನ್ ಎಲ್ಲ ಬೇಕಾ ಇವ್ ಬೇಡ ರೀ ಸರ್. ನಾವೊಂದು ಉದ್ಯೋಗದವ್ರು, ಹೊಲ ಮನಿ ನಮ್ಮ ಇದ ರಾಜಕೀಯ ಬೇಡ ಅಂದ್ರ ಸರ್. ಆದ್ರೂ MLA ಅವ್ರ ಏನಿಲ್ಲ ಬೇಕ್ರಿ ನೀವು ಜನಸೇವೆ ಚೆನ್ನಾಗಿ ಮಾಡ್ತೀರಿ, ನೀವು ನಿಂತಿರ್ತೀವಿ ಒತ್ತಾಯದ ನಿಲ್ಸಿದಕ್ಕೆ ದೇವರೆಲ್ಲ ಆರಿಸ್ತಾರೆ. ವಿಜೇತರಾಗಿ ಸಹ ಬಂದಂಥದ್ದು ಸರ್. ಈಗ ಕಳೆದ ಬಾರಿ ನೀವು ಸಹ ಈಗ ಸದಸ್ಯರಾಗಿದ್ದಂಥದ್ದು, ನೀವು ಮಾಡಿದಂಥ ಜನಸೇವೆಯನ್ನು ಮೆಚ್ಚಿ ಈ ಬಾರಿನೂ ಸಹ ಮತ್ತೆ ಈಗ ನೀವು ವಿಜೇತರಾಗಿ ಬಂದಿರುವಂಥದ್ದು. ಹಾಗಾಗಿ ಕಳೆದ ಬಾರಿ ಎಲ್ಲ ಈಗ ನೀವು ಯಾವ ರೀತಿ ಈಗ ಒಂದು ಜನಸೇವೆಯನ್ನೆಲ್ಲ ಮಾಡ್ತಾ ಬಂದಂಥದ್ದು ಸರ್? ಈಗ ನನ್ನ ಮತಕ್ಷೇತ್ರದಲ್ಲಿ ಸುಮಾರು 18 ಹಳ್ಳಿಗಳು ಬರ್ತವೆ. ಅಲ್ಲಿ ಪ್ರತಿಯೊಂದು ಗ್ರಾಮಗಳಿಗೂ ಮುಂದಿನ 20 ವರ್ಷಗಳಿಗೆ ಅನುಕೂಲವಾಗುವಂತಹ ನೀರಾವರಿ, ಕುಡಿಯುವ ನೀರಿನ ಯೋಜನೆಗಳನ್ನು ಸಂಪೂರ್ಣವಾಗಿ ಕಾರ್ಯಗತಗೊಳಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ಇವತ್ತು ನಮ್ಮ ಕ್ಷೇತ್ರದಲ್ಲಿ ನೀರಾವರಿ ಸೌಲಭ್ಯ ಇದ್ದಿರಲಿಲ್ಲ. ಈ ಘಟಪ್ರಭಾ ಮತ್ತು ಮಾರ್ಕಂಡೆಯ ನದಿಗಳ ನೀರಾವರಿ ಬರೋದ್ರಿಂದ ರೈತರ ಹೊಲಗಳಿಗೆ ಹೋಗುವಂಥ ರಸ್ತೆಗಳ ಸಂಪರ್ಕ ಭಾಳ ಅವಶ್ಯಕತೆ ಇತ್ತು. ಭಾಳಷ್ಟು ಕಡೆ ಇವತ್ತು ಮಾಡ್ತಾ ಇದ್ದೀವಿ. ಇನ್ನೂ ಮಾಡಬೇಕಾದದ್ದು ರಸ್ತೆಗಳ ಸಂಪರ್ಕ ಒದಗಿಸಿಕೊಡ್ಬೇಕಾದ ಅವಶ್ಯಕತೆ ಇದೆ. ಕುಡಿಯುವ ನೀರಿನ ವ್ಯವಸ್ಥೆ ಅಂತೂ ಸಂಪೂರ್ಣವಾಗಿ ನಮ್ಮ ಕ್ಷೇತ್ರದಲ್ಲಿ ಕಾರ್ಯಗತಗೊಂಡದ. ಅದ್ರ ಜೊತೆಗೆ ಇವತ್ತು ಸಾಕಷ್ಟು ಸ್ಕೂಲ್ಗಳ ಬಗ್ಗೆ, ಇವತ್ತು ತೋಟಗಳ ವ್ಯವಸ್ಥೆಯಲ್ಲಿ ಸಣ್ಣ ಒಂದು ಜನವಸತಿ ಇದ್ದರೂ ಸಹ ಕೂಡ ಅಲ್ಲಿ ಶಾಲೆಗಳನ್ನು ತೆಗೆದು ಅಂಗನವಾಡಿಗಳನ್ನು ತೆಗೆದುವ ಮುಖಾಂತರ ಎಲ್ಲರಿಗೂ ಸಹ ಕೂಡ ಸರ್ಕಾರದ ಸೌಲಭ್ಯಗಳನ್ನು ಒದಗಿಸುವಲ್ಲಿ ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಬಂದೇವೆ ಸರ್. ಈಗ ಇನ್ನೂ ಸಹ ಮುಂದಿನ ಅವಧಿ ಇದೆ ಸರ್. ಈ ಒಂದು ಮುಂದಿನ ಅವಧಿಯಲ್ಲಿ ಅತಿ ಹೆಚ್ಚಿನ ಆದ್ಯತೆಗೆ ಯಾವುದ್ರ ಬಗ್ಗೆ ನೀಡಿ ಇನ್ನೂ ಆ ಜನತೆಗೆ ಒಂದು ಸೇವೆಯನ್ನು ಮಾಡಿಕೊಡ್ಬೇಕು ಅಂತ ಅನ್ಕೊಂಡಿದ್ದೆ. ನನ್ನ ಒಂದು ದೃಷ್ಟಿಯಲ್ಲಿ ಪ್ರಾಥಮಿಕ ಶಿಕ್ಷಣಕ್ಕೆ ಮತ್ತು ಕೃಷಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡುವುದು ಮೊದಲಿಂದಲೂ ಗುರಿ. ಇನ್ನು ಮುಂದಾದರೂ ಸಹ ಕೂಡ ಇವತ್ತು ಯಾವುದೋ ಒಂದು ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಪ್ರಾಥಮಿಕ ಶಿಕ್ಷಣ ಮತ್ತು ಕೃಷಿ ಇವೆರಡೂ ಸಹ ಕೂಡ ಜಂಟಿಯಾಗಿ ಕಾರ್ಯಗತಗೊಂಡ್ರೆ ನಿಜವಾಗಿಯೂ ದೇಶ ಅಭಿವೃದ್ಧಿ ಆಗ್ತದೆ. ಅದರ ಜೊತೆಗೆ ಆರೋಗ್ಯದ ಕಡೆಗೂ ಸಹ ಕೂಡ ನಾವು ಹೆಚ್ಚಿನ ಗಮನವನ್ನು ಕೊಟ್ಟಿದ್ದೀವಿ. ನಮ್ಮ ಕ್ಷೇತ್ರದಲ್ಲಿ ಅನೇಕ ಪ್ರಾಥಮಿಕ ಕೇಂದ್ರಗಳನ್ನು ತೆರೆಯುವುದರ ಮುಖಾಂತರ, ಸಬ್ ಸೆಂಟರ್ಗಳನ್ನು ತೆಗೆಯುವ ಮುಖಾಂತರ ಈ ಜನರಿಗೆ ಅನುಕೂಲವನ್ನು ಮಾಡಿಕೊಡುವಲ್ಲಿ ನಾವು ತಕ್ಕ ಮಟ್ಟಿಗೆ ಕೆಲಸ ಮಾಡ್ತಾ ಬರ್ತಾರೆ.
ನೋಡಿದ್ರಲ್ಲ ವೀಕ್ಷಕರೇ, ನಿಮ್ಮೆಲ್ಲರ ಮೆಚ್ಚಿನ ಜನಪ್ರಿಯ ನಾಯಕರು ಈಗ ಯಾವ ರೀತಿ ಈಗ ಅವರು ಒಂದು ಜನಸೇವೆಯನ್ನ ಮಾಡ್ತಾ ಬಂದಿರುವಂತದ್ದು ಅಂತ ಸಂಪೂರ್ಣವಾಗಿ ನಿಮಗೆ ದೊರಕಬೇಕಾದಂತಹ ಸೌಲಭ್ಯಗಳ ಬಗ್ಗೆ ಒಂದು ಆದ್ಯತೆಯನ್ನು ನೀಡ್ತಾ ಬರ್ತಾ ಇದ್ದಾರೆ. ಜೊತೆಗೆ ಇನ್ನಿರುವ ಒಂದು ಮುಂದಿನ ಅವಧಿಯಲ್ಲಿ ಅತಿ ಹೆಚ್ಚಾಗಿ ಅವರು ಒಂದು ಶಿಕ್ಷಣದ ಬಗ್ಗೆ, ಜೊತೆಗೆ ಒಂದು ಆರೋಗ್ಯದ ಬಗ್ಗೆ, ಜೊತೆಗೆ ಕೃಷಿಯ ಬಗ್ಗೆ ಒಂದು ಆದ್ಯತೆಯನ್ನು ನೀಡಿ ಇನ್ನಷ್ಟು ಒಂದು ಅನುಕೂಲತೆಗಳನ್ನೆಲ್ಲ ಮಾಡಿಕೊಡ್ಬೇಕು ಅಂತ ಅನ್ಕೊಂಡಿರುವಂತದ್ದು. ಸರ್, ಅದೇ ರೀತಿ ಈಗ ಎಲ್ಲಾ ಕೆಲಸ ಕಾರ್ಯಗಳು ನಿಮ್ಮ ವತಿಯಿಂದ ಇಲ್ಲ, ನಿಮ್ಮ ಮೇಲಧಿಕಾರಿಗಳ ಮಟ್ಟದಿಂದ ಆಗುವಂತ ಕೆಲಸ ಕಾರ್ಯಗಳು ಸಹ ಹಲವಾರು ಇರುತ್ತದೆ. ಹಾಗಾಗಿ ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಮೇಲಧಿಕಾರಿಗಳ ಮಟ್ಟದಲ್ಲಿ ಯಾವ್ದಾದ್ರು ಕೆಲಸ ಕಾರ್ಯಗಳನ್ನ ನೀವು ಮಾಡಿಸ್ಬೇಕು ಅಂತ ಕನಸೇನಾದ್ರೂ ಕಂಡಿರೋದುಂಟಾ ಸರ್? ಈಗ ಖಂಡಿತವಾಗಿಯೂ ನಾವು ನಮ್ಮ ಕ್ಷೇತ್ರದ ಶಾಸಕರು ನಮ್ಮ ಪಕ್ಷದವರು ಇರುವುದರಿಂದ ನಮಗೆ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಯಾವುದೇ ರೀತಿಯಾದಂಥ ಅಡಚಣೆಗಳಿಲ್ಲ. ಅಧಿಕಾರಿಗಳು ಸಹ ಕೂಡ ಒಳ್ಳೆಯ ರೀತಿಯ ಸ್ಪಂದನೆ ಮಾಡ್ತಾರೆ. ಜನರಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವಲ್ಲಿ ಅವರು ಸಹ ಕೂಡ ಇವತ್ತು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಾರೆ. ಖಂಡಿತವಾಗಿ ನಮಗೆ ಅವರು ಸ್ಪಂದಿಸ್ತಾರೆ ಅಂತ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಸರ್, ಈಗ ಅಂದಾಜು 100ಕ್ಕೆ ಎಷ್ಟು ಭಾಗ ಈಗ ಕಾಮಗಾರಿಕೆ ಎಲ್ಲ ಆಗಿರೋದು ಅಂತ ಅನ್ಸುತ್ತೆ ಸರ್? ಈಗ ಶೇಕಡ 75ರಷ್ಟು ನಾವು ಇವತ್ತು ಸಾಧನೆಯನ್ನು ಮಾಡಿದ್ದೀವಿ. ಇನ್ನೂ 25% ಸಾಧನೆಯನ್ನು ಮಾಡಬೇಕು ಅನ್ನುವಂಥದ್ದು ನಮ್ಮ ಇಚ್ಛೆ ಇದೆ. ನಿಮ್ಮ ಇಚ್ಛೆ ಇರುವಂಥದ್ದು. ಮೇಡಮ್, ಈಗ ನೀವು ಒಬ್ಬ ಮಹಿಳಾ ವ್ಯಕ್ತಿಯಾಗಿ ಇಟ್ಕೊಂಡು ಈಗ ಈ ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡಿದ್ದೀರಾ. ಈಗ ನಿಮ್ಮ ಹಿರಿಕರಾಗಿರ್ಬೋದು ಅಥವಾ ನಿಮ್ಮ ಸ್ನೇಹಿತರೆಲ್ಲ ಯಾವ ರೀತಿ ಈಗ ನಿಮ್ಮೊಂದಿಗೆ ಈಗ ಮಾತಾಡ್ತಾ ಎಲ್ಲ ಹೋಗ್ತಾರ? ಅದೆಲ್ಲ ಹೊರಗೆ ನಮ್ಮ ಸಾಯಿದ್ರನ್ನ ಎಲ್ಲ ಬಗೆಹರಿಸ್ಕೊಡ್ತಾರೆ. ಬಂದವ್ರಿಗೆಲ್ಲ ಇಂಥದ್ದಾರು ಹಿಂಗದಾರು, ಹೋಗ್ರಿ ಬರ್ರಿ ಚಾ ಕೊಡ್ರಿ, ಅವ್ರಿಗೆ ಬಂದ್ರೆ ಕರೆಸೋದು, ಫೋನ್ ಹಚ್ಚಿ ಇವ್ರಿಗೆ ಅಟೆಂಡ್ ಮಾಡಿಸೋದು ಎಲ್ಲ ಮಾಡಿ ಎಲ್ಲ ಹೊರಗಿಂದ ಅವರ ಮಾಡ್ಕೊತಾರೆ ಸರ್. ಬಂದ್ರಿ ಹೋದ್ರಿ ಇಂಥದ್ದಾರ್ರಿ ಎಲ್ಲ ಸಮಸ್ಯೆಗಳು ತಿಳ್ಕೋದು, ಇವ್ರಿಗೆ ಹೇಳೋದು ಎಲ್ಲ ಮಾಡಿರ್ತೀವಿ. ಎಲ್ಲ ರೀತಿಯಾದಂಥದ್ದು. ಮೇಡಮ್, ಈ ಒಂದು ರಾಜಕೀಯ ಜೀವನ ಬಿಟ್ಟು ಇನ್ನಿತರ ಯಾವ್ದಾದ್ರು ಒಂದು ಸಂಘ ಸಂಸ್ಥೆಗಳಲ್ಲಿ ನಿಮ್ಮ ನೀವು ಗುರುತಿಸ್ಕೊಂಡಿದ್ದೀರಾ ಮೇಡಮ್? ಏನಿಲ್ಲ ಸರ್, ನಾವು ಹೊಲ ಆಯಿತು, ಮನೆ ಆಯಿತು, ನಮ್ಮ ಉದ್ಯೋಗ ಆಯ್ತು, ಯಾವ ಸಂಘನೂ ಇಲ್ಲ ಸರ್. ಎಲ್ಲಿ ಹೋಗೋದಿಲ್ಲ, ಎಲ್ಲಿ ಬರೋದಿಲ್ಲ. ಮೇಡಮ್, ಈಗ ಮೊದಲನೇ ಬಾರಿ ಈಗ ಎಲೆಕ್ಷನ್ ನಡೆದು ಈ ಬಾರಿ ಪ್ರವೇಶ ನಡೆದಂತ ನೀವು ಆ ಗೆದ್ದಂತ ಸಂದರ್ಭದಲ್ಲಿ ನಿಮ್ಗೆ ಯಾವ ರೀತಿ ಒಂದು ಸಂತೋಷ ಉಂಟಾಯ್ತು ಮೇಡಮ್? ಈಗ ಭಾಳ ಸಂತೋಷ ಆಯ್ತು ಸರ್. ನಾವು ಅಲ್ಲಿರಿವಲ್ರಿ, ಇದಷ್ಟು ಸಾಕು ಮುಗಿಸ್ಬಿಡ್ರಿ, ಇನ್ನು ಬೇಡ ರಾಜಕೀಯ ಏನ್ರಿ ಸರ್. ಆದರೂ ಸಹಿತ ನಿಲ್ಲಬೇಕ್ರಿ. ಯಾಕಂದ್ರೆ ನೀವು ಈ ಸರಿ ಭಾಳ ಕೆಲಸ ಮಾಡ್ಯಾರ ಸಾಹುಕಾರಗಳ, ಇದು ಸರಿ ನೀವು ನಿಲ್ರಿ, ಯಾವುದು ಬೇಡ್ರಿ ನಮಗೆ, ಏನು ಬೇಡ ಅಂತ ಇದ್ರಾಗ ಎಲ್ಲ ಅವ್ರಿಗಿಂತ ಹೆಚ್ಚು ನಮ್ಗೆ ಓಟ್ ಹಾಕಿ ಜನ ಭಾಳ ಚಂದ ಆರಿಸ್ತಂದು ಭಾಳ ಖುಷಿ ಕೊಟ್ರಿ. ಇನ್ನು ಏನು ಮಾಡಿದ್ರು ನಾವು ಕಡಿಮೆ ಜನಕ್ಕೆ ಅನ್ನೋ ಭಾಳ ಇದಾಯ್ತು, ಖುಷಿ ಆದ್ರಿ. ಸರ್, ಈಗ ನೀವು ಈ ಒಂದು ರಾಜಕೀಯ ಜೀವನ ಬಿಟ್ಟು ಇನ್ನಿತರ ಯಾವ್ದಾರ ಸಂಘ ಸಂಸ್ಥೆಗಳಲ್ಲಿ ಈಗ ಗುರುತಿಸ್ಕೊಂಡಿದ್ದೀರಾ ಸರ್? ನಾವು ಊರಲ್ಲಿ ಒಂದು ಪ್ರಾಥಮಿಕ ಕೃಷಿ ಪತ್ತಿನ ಬ್ಯಾಂಕಿನ ಅಧ್ಯಕ್ಷರಾಗಿದ್ದೀವಿ. ಅದ್ರ ಜೊತೆಗೆ ಒಂದು ಮಕ್ಕಳಿಗೆ ವಿವಿಧ ಉದ್ದೇಶಗಳ ಸೌಹಾರ್ದ ಸಹಕಾರಿ ಬ್ಯಾಂಕಿನ ಒಂದು ಮುನ್ನೂರು ಸಹ ಕೂಡ ಆಗಿದ್ದೀವಿ. ಹೀಗಾಗಿ ಎಲ್ಲ ಜನರಿಗೆ ಅನುಕೂಲವಾಗುವಂಥ ನಿಟ್ಟಿನಲ್ಲಿ ಕೆಲವೊಂದು ಸಂಘ ಸಂಸ್ಥೆಗಳ ಮುಖಾಂತರ ಸೇವೆಯನ್ನು ಮಾಡ್ತಾರೆ, ಸೇವೆಯನ್ನು ಸಲ್ಲಿಸ್ತಾ ಬಂದಿರೋ. ಸರ್, ಈಗ ಈ ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡೋದಕ್ಕೆ ನಿಮಗೆ ಗುರುಗಳು ಅಂತ ಯಾರಿದ್ದಾರ ಸರ್? ಈಗ ಈ ನಮ್ಮಲ್ಲಿ ಏನು ನಮ್ಗೆ ಇಲ್ಲಿ ಜಾರಕಿಹೊಳಿ ಫ್ಯಾಮಿಲಿ ಏನದ ನಮ್ಮನ್ನು ಈ ರಾಜಕೀಯ ವ್ಯವಸ್ಥೆಗೆ ಪ್ರೇರಣೆ ಕೊಟ್ಟವರು ಅವರೇ. ಅವರ ಒಂದು ಆದಿಯಿಂದಲೇ ಇವತ್ತು ನೀವೊಂದು ರಾಜಕೀಯ. ಸರ್, ಅದೇ ರೀತಿ ಖಂಡಿತವಾಗ್ಲೂ ಇವತ್ತು ನೀವು ಈ ಒಂದು ಸ್ಥಾನಕ್ಕೆ ಬಂದು ಕೂರಲು ಮುಖ್ಯವಾಗಿ ಕಾರಣ ಅಂತ ಹೇಳಿದ್ರೆ ಇದೇ ನಿಮ್ಮ ಕ್ಷೇತ್ರದ ಪ್ರತಿಯೊಬ್ಬ ಜನತೆ. ಆ ಜನತೆ ತಮ್ಮ ಅಮೂಲ್ಯವಾದ ಮತವನ್ನು ತಮಗೆ ನೀಡಿ ಜಯಶೀಲಗೊಳಿಸಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಕೊನೆಯದಾಗಿ ಎಲ್ಲಾ ಜನತೆಗೂ ಏನೋ ಒಂದು ಸಿಹಿ ಮಾತುಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಈಗ ಅವ್ರು ಕೊಟ್ಟಂಥ ಒಂದು ಆಶೀರ್ವಾದ ನಾವು ಎಷ್ಟು ಸರ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ರೆ ಕಡಿಮೆ. ಆದರೆ ಸಾಧ್ಯಷ್ಟು ನಮ್ಮ ಜೀವನ ಇರುವವರೆಗೆ ಆ ಜನರ ಸೇವೆಯನ್ನು ಮಾಡಲಿಕ್ಕೆ ನಾವು ಸದಾ ಸಿದ್ಧರಿದ್ದೀವಿ ಅಂತ ಹೇಳಿ ನಮ್ಮ ಕ್ಷೇತ್ರದ ಜನತೆಗೆ ಇವತ್ತು ನಾವು ಭರವಸೆ. ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ ಮೇಡಮ್? ನಾವು ಅಷ್ಟೇ ಸರ್, ಎಲ್ಲ ಜನತೆಗೂ ಎಲ್ಲ ಜನತೆಗೆ ನಾವು ಎಷ್ಟು ಅವ್ರಿಗೆ ಇದನ್ನ ಹೇಳಿದ್ರು ಸಾಲದ್ರಿ. ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ನಾಯಕರಿಗೆ ಯಾವ ರೀತಿ ಈಗ ಒಂದು ಜನಸೇವೆಯನ್ನೆಲ್ಲ ಮಾಡ್ತಾ ಬಂದಿರುವಂಥದ್ದು ಅಂತ. ಕಳೆದ ಬಾರಿ ಸರ್ ಮಾಡಿದಂಥ ಜನಸೇವೆಯನ್ನು ನೀವು ಮೆಚ್ಚಿ ನೀಡಿದಂಥ ಮತದಿಂದ ಇವತ್ತು ಅವರು ಈ ಒಂದು ಸ್ನಾನದಲ್ಲಿ ಬಂದು ಮತ್ತೆ ನಿಮ್ಮ ಸೇವೆಯನ್ನು ಮಾಡಲು ಅವರಿಗೆ ಒಂದು ಅವಕಾಶ ಸಿಕ್ಕಿದಂತಾಯಿತು. ಇದೇ ರೀತಿ ಎಲ್ಲಿದೆ ಯಾವುದೇ ಒಂದು ಮಾಹಿತಿ ಬೇಕಾದರೂ ನೇರವಾಗಿ ನಾವು ನಿಮಗೆ ತಲುಪುವಂತೆ ಮಾಡ್ತಾ ಇದ್ದೀವಿ. ಹಾಗಾಗಿ ವೀಕ್ಷಿಸಿ ಹೋಗಿ 24x7 ಕರ್ನಾಟಕ.com ನಲ್ಲಿ ಮಾತ್ರ. ಧನ್ಯವಾದಗಳು. ಧನ್ಯವಾದ.